ಸ್ನೇಹಿತರೆ, ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 8 ವರಗಳು ಯಾವುವು? ಕುಂಭ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಕುಂಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕುಂಭ ರಾಶಿಯವರ ವ್ಯಕ್ತಿತ್ವ ಎಂಥದ್ದು? ಕುಂಭ ರಾಶಿಯವರು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ? ಕುಂಭ ರಾಶಿಯವರ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಅದೃಷ್ಟದ ಸುರಿಮಳೆ ಸುರಿಯುತ್ತೆ, ಯಾವೆಲ್ಲ ಯೋಗಗಳು ರೂಪುಗೊಳ್ಳುತ್ತೆ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕುಂಭ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, 50 ವರ್ಷಗಳ ನಂತರ ಈ ರಾಶಿಯವರಿಗೆ ಶುಕ್ರ ದೆಸೆಯ ಜೊತೆಗೆ ಅದೃಷ್ಟ ಶುರುವಾಗಿದೆ. ಪುಷ್ಯ ನಕ್ಷತ್ರ ಪುಂಜವನ್ನ ಶುಕ್ರನು ಪ್ರವೇಶ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳದ ಸಾಧ್ಯತೆಗಳು ಇದೆ ಅಂತ ಹೇಳಬಹುದು. ಗ್ರಹಗಳ ರಾಶಿ ಚಕ್ರದ ಜೊತೆಗೆ ನಕ್ಷತ್ರ ಪುಂಜಗಳನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬದಲಾಯಿಸುತ್ತಲೇ ಇರ್ತವೆ. ಇದರ ಪರಿಣಾಮವು ಮಾನವನ ಜೀವನದ ಮೇಲೆ ವ್ಯಾಪಕವಾಗಿ ಕಂಡುಬರುತ್ತೆ. ಇನ್ನು ಸಂಪತ್ತನ್ನ ನೀಡುವ ಶುಕ್ರನು ಪುಷ್ಯ ನಕ್ಷತ್ರವನ್ನ ಪ್ರವೇಶ ಮಾಡೋದ್ರಿಂದ ಪುಷ್ಯ ನಕ್ಷತ್ರದ ಅಧಿಪತಿ ಕರ್ಮ ಮತ್ತು ನ್ಯಾಯದ ದೇವರು ಶನಿದೇವ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಮತ್ತು ಶನಿಯನ್ನ ಪರಸ್ಪರ ಸ್ನೇಹಿತರು ಅಂತ ಪರಿಗಣಿಸಲಾಗ್ತದೆ. ಈ ಪರಿಸ್ಥಿತಿಯಲ್ಲಿ ಶುಕ್ರ ನಕ್ಷತ್ರದ ಬದಲಾವಣೆಯು ಈ ರಾಶಿಯವರಿಗೆ ಸುವರ್ಣ ಸಮಯವನ್ನ ಪ್ರಾರಂಭ ಮಾಡ್ತಾ ಇದೆ. ವೃತ್ತಿ ವ್ಯವಹಾರವು ಹೊಳೆಯುತ್ತೆ. ಅದೃಷ್ಟವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಶುಕ್ರ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ಈ ರಾಶಿಯವರಿಗೆ ಲಾಭದಾಯಕವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ಅಲ್ಲದೆ ಶುಕ್ರನು ನಿಮ್ಮ ರಾಶಿಯಿಂದ 5ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಪಡಿಬಹುದು. ಅಲ್ಲದೆ ಈ ಅವಧಿಯಲ್ಲಿ ನೀವು ಹಣವನ್ನ ಉಳಿಸುವಲ್ಲಿ ಯಶಸ್ವಿಯಾಗ್ತೀರಾ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸಹ ಬಲಪಡಿಸುತ್ತದೆ. ಇದರೊಂದಿಗೆ ನೀವು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ನಿಮ್ಮ ಸಾಮಾಜಿಕ ಗೌರವ ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನವು ಉತ್ತಮವಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಸಿಗುತ್ತೆ. ಒಟ್ಟಾರೆ ಈ ಸಂಚಾರದ ಸಮಯವು ನಿಮಗೆ ಶುಭ ಫಲಗಳನ್ನ ತರುತ್ತೆ ಅಂತ ಹೇಳಬಹುದು. ಇನ್ನು ಶುಕ್ರನ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಪ್ರಯೋಜನಕಾರಿಯಾಗಬಹುದು. ಶುಕ್ರನು ನಿಮ್ಮ ರಾಶಿಯಿಂದ ಕರ್ಮದ ಮನೆಗೆ ಸಾಗ್ತಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು. ಅಲ್ಲದೆ ಕೆಲಸ ಮಾಡುವ ಜನರು ಆದಾಯ ಮತ್ತು ಬಡ್ತಿಯಲ್ಲಿ ಹೆಚ್ಚಳಕ್ಕೆ ಅವಕಾಶಗಳನ್ನು ಪಡೆಯುತ್ತಾರೆ. ವ್ಯವಹಾರದಲ್ಲಿ ಹೊಸ ಪಾಲುದಾರರೊಂದಿಗೆ ಕೆಲಸ ಮಾಡಲು ಅವಕಾಶಗಳು ಇರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನು ಕಂಡುಕೊಳ್ತಾರೆ. ಅಲ್ಲದೆ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆದುಕೊಳ್ತಾರೆ. ನಿಮ್ಗೆ ಈ ಸಮಯ ಅನುಕೂಲಕರವಾಗಿದೆ. ಯಾಕಂದ್ರೆ ಶುಕ್ರನು ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಸಾಗ್ತಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅಗಾಧವಾಗಿ ಹೆಚ್ಚಳವಾಗುತ್ತೆ. ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ. ಇದೇ ಸಮಯದಲ್ಲಿ ಹೂಡಿಕೆಯಿಂದ ನೀವು ಲಾಭ ಪಡಿತೀರಾ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸದೃಢವಾಗುತ್ತೆ. ಕಠಿಣ ಪರಿಸ್ಥಿತಿಯನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಇನ್ನು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ವಿವಾದಾತ್ಮಕ ವಿಚಾರ ಇದ್ರೂ ಕೂಡ ಶಾಂತ ರೀತಿಯಲ್ಲಿ ಕೋರ್ಟಿನ ಹೊರಗೆ ಬಗೆಹರಿಸಿಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಕೆಲಸವನ್ನ ಗುರುತಿಸಿ ನಿಮಗೆ ಸನ್ಮಾನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಶೇಷವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು ಇದನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರಿಗೆ ಬಂಪರ್ ಲಾಟರಿ ಕೂಡ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು, ನೀವು ಈ ಸಂದರ್ಭದಲ್ಲಿ ಲಾಟರಿಯನ್ನ ಕಾಣ್ತೀರಾ. ಸುಖ, ಸಮೃದ್ಧಿ, ಯಶಸ್ಸು ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಹೀಗಾಗಿ ನಿಮ್ಗೆ ಈ ಸಂದರ್ಭ ಸುಸಂದರ್ಭವಾಗಿದೆ. ಜೀವನದ ಮೇಲೆ ಇವರು ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೋ ಆ ಎಲ್ಲಾ ನಿರೀಕ್ಷೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನೇ ಕಾಣಬಹುದು. ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನ ಈ ರಾಶಿಯ ಜನರು ನೋಡಬಹುದು ಅಂತ ಹೇಳಬಹುದು. ಜಾತಕದಲ್ಲಿ ಮಂಗಳನ ಸ್ಥಿತಿ ಕೂಡ ಬಲವಾಗಿದೆ. ಹೀಗಾಗಿ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸನ್ನ ಗಳಿಸ್ತೀರಾ. ಈ ಅವಧಿಯಲ್ಲಿ ನೀವು ಶೀಘ್ರದಲ್ಲಿಯೇ ಒಂದಷ್ಟು ಲಾಭವನ್ನ ಕಂಡುಕೊಳ್ತೀರಾ. ಹೀಗಾಗಿ ನಿಮ್ಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗೋದ್ರೊಂದಿಗೆ ಹೆಚ್ಚಿನ ಲಾಭ ಕೂಡ ಆಗತ್ತೆ ಅಂತ ಹೇಳಬಹುದು. ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ನೀವು ಹೆಚ್ಚಿನ ಪ್ರಯೋಜನಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಲಾಭ ಪಡೆಯೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದೋದ್ರೊಂದಿಗೆ ನೀವು ಬಹಳಷ್ಟು ಆರ್ಥಿಕ ಸ್ಥಿತಿಯನ್ನ ಬಲಗೊಳಿಸಿಕೊಳ್ತೀರಾ. ಜೊತೆಗೆ ಧನಲಾಭದ ಯೋಗವನ್ನ ಸಹ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತೀರಾ.
ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸಮಯ ಇದಾಗಿರೋದ್ರಿಂದ, ಸಂಪತ್ತಿನ ಮನೆಯಲ್ಲಿ ಮಂಗಳ ಸಂಚರಿಸ್ತಾ ಇರೋದ್ರಿಂದ ಈ ಅವಧಿಯಲ್ಲಿ ನಿಮಗೆ ಆಶ್ಚರ್ಯಕರವಾಗಿ ಹಣ ದೊರೆಯುತ್ತೆ. ಜೊತೆಗೆ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ಸಿಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳೋದ್ರ ಜೊತೆಗೆ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಅತ್ಯಂತ ಸಂತಸ ಪಡ್ತಾರೆ ಮತ್ತು ಹೊಸ ಜವಾಬ್ದಾರಿಗಳನ್ನು ನಿಮಗೆ ನೀಡ್ತಾರೆ. ಇದರ ಲಾಭವನ್ನು ನೀವು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ವ್ಯಾಪಾರಿಗಳಿಗೆ ಬಹಳಷ್ಟು ಹಣವನ್ನು ಪಡೆಯುವ ಸಾಧ್ಯತೆ ಇದೆ. ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಸಾಹಸ ಮತ್ತು ಪರಾಕ್ರಮ ಕೂಡ ಹೆಚ್ಚಿಗೆ ಆಗುತ್ತೆ. ಈ ರಾಶಿಗೆ ಸೇರಿದ ಜನರು ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನ ಕಾಣ್ತಾರೆ. ಇನ್ನು ನೀವು ಮಂಗಳನ ಕೃಪೆಯಿಂದಾಗಿ ಕಳೆದು ಹೋದ ಹಣವನ್ನ ವಾಪಸ್ ಕೂಡ ಪಡ್ಕೊಳ್ತೀರಾ. ಜೊತೆಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತ ವಿವಾದಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಭೂಮಿಗೆ ಸಂಬಂಧಿಸಿದಂತ ಹೂಡಿಕೆ ಮಾಡ್ತಕ್ಕಂಥ ಜನರು ಈ ಸಂದರ್ಭದಲ್ಲಿ ಶುಭ ಫಲಗಳನ್ನ ಹಾಗೂ ಲಾಭಗಳನ್ನ ಕಂಡುಕೊಳ್ತಾರೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನ ಪಡೆಯುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ. ನೀವು ಧನ ಲಾಭವನ್ನ ಪಡೆಯುವ ಯೋಗ ಕೂಡ ಇದೆ. ಆರೋಗ್ಯ ಕೂಡ ಸಾಕಷ್ಟು ಶುಭವಾಗಿರುತ್ತೆ. ಯಾಕಂದ್ರೆ ನಿಮ್ಮ ಜಾತಕದ ಲಗ್ನದ ಮನೆಯಲ್ಲಿ ಮಂಗಳ ಚಲಿಸ್ತಾ ಇರೋದ್ರಿಂದ ಈ ಸಮಯದಲ್ಲಿ ವ್ಯಕ್ತಿತ್ವದಲ್ಲಿ ವಿಶಿಷ್ಟತೆಯನ್ನ ಕಾಣ್ತೀರಾ. ಜೊತೆಗೆ ಧೈರ್ಯ ಮತ್ತು ಶಕ್ತಿಯನ್ನ ಹೆಚ್ಚಾಗುವಂತೆ ಮಾಡ್ಕೊಳ್ತೀರಾ. ಉದ್ಯೋಗದಲ್ಲಿ ಪ್ರೋತ್ಸಾಹ, ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಎಲ್ಲ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ. ಗೌರವವನ್ನ ಕೂಡ ಕಂಡುಕೊಳ್ತೀರಾ. ಮದುವೆಯಾದ ವ್ಯಕ್ತಿಗಳ ವೈವಾಹಿಕ ಜೀವನ ರೊಮ್ಯಾಂಟಿಕ್ ಆಗಿರುತ್ತೆ. ಜೊತೆಗೆ ಈ ಸಮಯದಲ್ಲಿ ಪಾಲುದಾರಿಕೆಯ ಕೆಲಸದಲ್ಲಿ ನೀವು ಲಾಭ ಪಡಿತೀರಾ. ನೀವು ಶೀಘ್ರದಲ್ಲಿಯೇ ಶುಭ ಫಲಗಳನ್ನ ಕಾಣ್ಕೊಳ್ತೀರಾ. ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸನ್ನ ಪಡೆಯೋದ್ರೊಂದಿಗೆ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನ ಈ ಸಂದರ್ಭದಲ್ಲಿ ನೀವು ಹೊಂದುತ್ತೀರಾ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಗಮಾಯವಾಗಿ ಬಿಡುತ್ತೆ. ಈ ಸಂದರ್ಭದಲ್ಲಿ ನೀವು ಈ ಹಿಂದೆ ಅನುಭವಿಸಿದಂತಹ ಒಂದಷ್ಟು ಕಷ್ಟ ನಷ್ಟಗಳಿರಬಹುದು, ಒಂದಷ್ಟು ಮಾನಸಿಕ ಹಿಂಸೆಗಳಿರಬಹುದು, ಇದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಗೆ ಅದೃಷ್ಟದಿಂದ ಕೂಡಿರ್ತಕ್ಕಂಥ ಸಮಯ ಇದಾಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಗ್ರಹ, ಆಶೀರ್ವಾದ ಮಂಗಳನಿಂದ, ಶುಕ್ರನಿಂದ ಸಿಗುತ್ತಾ ಹೋಗುತ್ತೆ. ಹೀಗಾಗಿ ಹೊಸದಾಗಿ ಏನಾದ್ರೂ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ, ಹೊಸ ಕೆಲಸ ಕಾರ್ಯಗಳನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ, ವ್ಯಾಪಾರವನ್ನ ಮಾಡಬೇಕು ಅನ್ಕೊಂಡಿದ್ರೆ, ಇದೆಲ್ಲವನ್ನ ಮಾಡಿ ಖಂಡಿತವಾಗಿಯೂ ಕೂಡ ನೀವು ತುಂಬಾನೇ ಲಕ್ಕಿ. ಈ ಸಂದರ್ಭದಲ್ಲಿ ನೀವು ಏನ್ ಅನ್ಕೊಳ್ತೀವೋ ಅದೆಲ್ಲವೂ ಕೂಡ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಂದ ಕೂಡ ಸಂತಸವನ್ನ ಕಾಣ್ತೀರಾ. ಮಕ್ಕಳು ಪ್ರಗತಿಯನ್ನ ಕಾಣ್ತಾರೆ. ಹೀಗಾಗಿ ಮಕ್ಕಳ ಕಡೆಯಿಂದ ನಿಮ್ಗೆ ಸರ್ವ ಸುಖ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು. ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿಯನ್ನ ಕೇಳ್ತಾ ಹೋಗ್ತೀರಾ. ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಿಸ್ಬೇಕು ಅನ್ನೋ ನಿಮ್ಮ ಕನಸು ಮಕ್ಕಳು ನನಸು ಮಾಡ್ತಾರೆ. ಹಾಗೆ ನೀವು ವಿದೇಶದಲ್ಲಿ ಓಡಾಡಬೇಕು, ವಿದೇಶದಲ್ಲಿ ಒಂದಷ್ಟು ಸುತ್ತಾಟವನ್ನ ಮಾಡಬೇಕು ಅಂತ ಏನ್ ಅನ್ಕೊಂಡಿದ್ರಲ್ಲ ಅದು ಕೂಡ ಈಗ ಈಡೇರುತ್ತೆ. ನೀವು ಅಂದುಕೊಂಡಂತೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಮುಗಿಯುತ್ತೆ. ಹಣಕಾಸು ವಿಚಾರವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತೀರಾ. ಖರ್ಚು ಮಾಡುವ ಮುನ್ನ ಮತ್ತೊಮ್ಮೆ ಆಲೋಚಿಸಬೇಕಾಗತ್ತೆ. ವ್ಯಾಪಾರಿಗಳಿಗೆ ಈ ಸಂದರ್ಭ ತುಂಬಾ ಲಾಭ ತರ್ತಕ್ಕಂಥ ಸಂದರ್ಭ ಆಗಿದ್ದು ನೀವು ದೇವಾಲಯ ಭೇಟಿಗೆ ಮುಂದಾಗ್ತೀರಾ. ಮಕ್ಕಳ ವಿಚಾರವಾಗಿ ಪ್ರಯಾಣವನ್ನ ಬೆಳೆಸ್ತೀರಾ. ನಿಮ್ಮ ದಾಂಪತ್ಯ ವಿಚಾರವಾಗಿ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ಬರಬಹುದು, ಹುಷಾರಾಗಿರಿ. ನೀವು ಈ ಒಂದು ಸಂದರ್ಭದಲ್ಲಿ ಹಣಕಾಸು ಪರಿಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಯನ್ನ ಕಾಣ್ತೀರಾ. ನಿಮ್ಮ ವ್ಯಾಪಾರದಲ್ಲಿ ಲಾಭ ಇರೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಆಪ್ತರೊಬ್ಬರನ್ನ ಭೇಟಿ ಆಗ್ತೀರಾ. ಇದರಿಂದ ನಿಮ್ಮ ದಿನ ಸಂತಸದಲ್ಲಿ ಕಳೆಯುತ್ತೆ. ಬಹುದೊಡ್ಡ ಗೊಂದಲವೊಂದು ನಿವಾರಣೆ ಆಗುತ್ತೆ. ಔದ್ಯೋಗಿಕ ವಿಚಾರವಾಗಿ ಲಾಭದಾಯಕ ಸಮಯ ಇದಾಗಿದ್ದು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕಂಡುಕೊಳ್ತೀರಾ. ಸ್ನೇಹಿತರ ಜೊತೆ ಪ್ರಯಾಣವನ್ನ ಮಾಡ್ತೀರಾ. ಗೃಹಿಣಿಯರಲ್ಲಿ ಆರೋಗ್ಯ ವೃದ್ಧಿಯಾಗುತ್ತೆ. ಖರ್ಚುಗಳ ಕಾರಣದಿಂದ ಒತ್ತಡ ಹೆಚ್ಚಾಗಬಹುದು, ಹುಷಾರಾಗಿರಿ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಭಗವಂತ ಕರುಣಿಸಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಕುಂಭ ರಾಶಿಯವರ ರಾಶಿ ಭವಿಷ್ಯ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾಗಿದೆ. ಧನ್ಯವಾದಗಳು.